ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಅನ್ನದಾತ ಸುಖಿ ಭವ. ನಾನು ಇವತ್ತು ಆರೋಗ್ಯಕರವಾದಂತಹ ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀನಿ. ಅದು ಎಗ್ಗನ್ನು ಯೂಸ್ ಮಾಡಿಕೊಂಡು ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀನಿ. ಬೀಟ್ರೋಟು ತುಂಬಾ ಸಿಹಿಯಾಗಿರುತ್ತೆ, ತುಂಬ ಟೇಸ್ಟಿಯೂ ಆಗಿರುತ್ತೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಶುಗರ್ ಇದ್ದವರಿಗೆ ಮತ್ತು ಥೈರಾಯ್ಡ್ ಇದ್ದವರಿಗಂತೂ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಖಾಲಿ ಹೊಟ್ಟೆಯಲ್ಲಿ ದಿನ ಬೆಳಗ್ಗೆ ಎದ್ದ ತಕ್ಷಣ ಇದರ ಜ್ಯೂಸು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವಾಗ ನೋಡಿ, ನಾನು ಒಂದು ಬೀಟ್ರೋಟನ್ನು ತೊಗೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಮೇಲಿರುವಂಥ ಸಿಪ್ಪೆನ ತೆಗಿತಾ ಇದ್ದೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಬೀಟ್ರೋಟು. ಇದು ಮಧುಮೇಹಿಗಳಿಗೆ ಅಂದರೆ ಶುಗರ್ ಇದ್ದಂಥರು ಇದು ಮೇಲೆ ತಿಂತಾ ಇರಬೇಕು. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಈ ಬೀಟ್ರೋಟನ್ನು ಬೇಯಿಸಿ ಪಲ್ಯ ಮಾಡಿಕೊಂಡು ತಿನ್ನೋದಕ್ಕಿಂತ ಹಸಿದಾಗಿಯೇ ರೊಟ್ಟಿ ಜೊತೆ ತಿಂತಾ ಇರಬೇಕು. ತರಕಾರಿ ರೊಟ್ಟಿ ಜೊತೆ ಪಲ್ಯ ಜೊತೆ ತಿಂತಾ ಇರಬೇಕು. ಯಾಕಂದರೆ ಇದನ್ನು ಬೇಯಿಸಿದ ಮೇಲೆ ಇದರಲ್ಲಿರುವಂಥ ವಿಟಮಿನ್ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಹಸಿದೇ ತಿಂತಾ ಇರಬೇಕು. ತುಂಬಾ ಒಳ್ಳೆಯದು ಬೀಟ್ರೋಟು ಆರೋಗ್ಯಕ್ಕೆ ಮಾತ್ರ. ಇವಾಗ ನೋಡಿ, ಮೇಲಿರುವಂಥ ಸಿಪ್ಪೆನ ತೆಗೆದಿದ್ದೀನಿ. ತೆಗೆದು ಇದನ್ನು ತುರ್ಕೋಬೇಕು. ಇದನ್ನು ನೋಡಿ, ಈಗ ಒಂದು ಬೀಟ್ರೋಟನ್ನು ತುರಿದು ತೊಗೊಂಡಿದ್ದೀನಿ. ನಾನು ಒಂದೇ ಬೀಟ್ರೋಟನ್ನು ಮಾಡ್ತಾಯಿದ್ದೀನಿ. ಇದು ದೊಡ್ಡ ಸೈಜಿಂದಿದೆ ಬೀಟ್ರೋಟು. ಹಾಗಾಗಿ ಇವಾಗ ನೋಡಿ, ನಾನು ಒಂದು ಕಡಾಯಿಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಒಂದು ಈರುಳ್ಳಿ, ಅರ್ಧ ಟೊಮೆಟೊನ ತೊಗೊಂಡಿದ್ದೀನಿ. ಈರುಳ್ಳಿನ ನಾನು ಉದ್ದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ನಾನು ಡೈರೆಕ್ಟಾಗಿ ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ತಿದ್ದೀನಿ. ಇದಕ್ಕೆ ಯಾವುದೇ ಸಾಸಿವೆ, ಜೀರಿಗೆ, ಕರಿಬೇವು ಯಾವುದನ್ನು ಆ್ಯಡ್ ಮಾಡ್ತಾಯಿಲ್ಲ. ನಾನು ಹಾಗೆ ಮಾಡ್ತಾಯಿದ್ದೀನಿ. ಇದನ್ನು ಹಾಗೆ ಮಾಡಬೇಕು, ಚೆನ್ನಾಗುತ್ತೆ. ಬೇಕಂದರೆ ನಿಮಗೆ ಇಷ್ಟ ಇದ್ದರೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೋಬೋದು. ಇವಾಗ ಇದನ್ನು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಸಾಸಿವೆ ಜೀರಿಗೆನ ನಾನು ಯಾಕೆ ಆ್ಯಡ್ ಮಾಡಲಿಲ್ಲ ಅಂದರೆ, ನಾನು ಎಗ್ಗನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಎಗ್ಗು ಈ ಥರ ಯೂಸ್ ಮಾಡೋ ಮುಂದೆ ಸಾಸಿವೆ ಜೀರಿಗೆನ ಆ್ಯಡ್ ಮಾಡಬಾರ್ದು, ಚೆನ್ನಾಗಲ್ಲ ಟೇಸ್ಟು. ಅದಕ್ಕೋಸ್ಕರ ನಾನು ಸಾಸಿವೆ ಜೀರಿಗೆನ ಆ್ಯಡ್ ಮಾಡಿಲ್ಲ. ಇವಾಗ ಕಂದು ಬಣ್ಣ ಬರೋ ತನಕ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಫ್ರೈ ಆಗಿದೆ ಇಷ್ಟು. ಇವಾಗ ತುರಿದುಕೊಂಡಿರುವಂಥ ಬೀಟ್ರೋಟನ್ನು ಹಾಕ್ತಾಯಿದ್ದೀನಿ. ಬೀಟ್ರೋಟು ತುಂಬಾ ಸಿಹಿ ಇರುತ್ತೆ. ಇವಾಗ ಇಷ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್. ಇದಕ್ಕೆ ನೀವು ಒಂದು ಸ್ವಲ್ಪ ಖಾರ ಜಾಸ್ತಿನೇ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಇದು ತುಂಬ ಸಿಹಿ ಆಗುತ್ತೆ ಪಲ್ಯ. ಅದಕ್ಕೋಸ್ಕರ ಸ್ವಲ್ಪ ಖಾರ ಜಾಸ್ತಿ ಇತ್ತಂದರೆ ಸಿಹಿ ಅನಿಸೋಂಗಿಲ್ಲ. ಅದಕ್ಕೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ನಾನು ಒಂದೇ ಬೀಟ್ರೋಟನ್ನು ಮಾಡ್ತಾಯಿರೋದು, ಹಾಗಾಗಿ ನಾನು ಒಂದೇ ಸ್ಪೂನನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ನೀರು ಹಾಕಬಾರ್ದು. ನೀರು ಹಾಕದೇ ಇದನ್ನು ಹಾಗೇ ಬೇಯಿಸ್ಕೋಬೇಕು. ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ, ನಾನು ಒಂದು ಎಗ್ಗನ್ನು ತೊಗೊಂಡಿದ್ದೀನಿ. ನೀವು ಬೇಕಂದರೆ 2 ಎಗ್ಗನ್ನು ಯೂಸ್ ಮಾಡ್ಕೋಬೋದು. ನಾನು ಒಂದೇ ಎಗ್ಗನ್ನು ಹಾಕ್ತಾಯಿದ್ದೀನಿ. ಅಂದರೆ ನಾನು ಒಂದೇ ಬೀಟ್ರೋಟನ್ನು ಮಾಡ್ತಾಯಿರೋದು, ಹಾಗಾಗಿ ಒಂದೇ ಎಗ್ಗನ್ನು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಎಗ್ಗನ್ನು ಹಾಕಿದ್ದಾಯಿತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಬೀಟ್ರೋಟ್ ಎಗ್ ಬುರ್ಜಿ ಅಂತ ಹೇಳ್ಬೋದು. ಇದನ್ನು ತುಂಬಾ ಚೆನ್ನಾಗುತ್ತೆ. ಈ ಥರ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ಹಾಕಬಾರ್ದು. ನೀರು ಹಾಕದೆ ಅದಷ್ಟರಲ್ಲೇ ಬೇಯಬೇಕದು ಪಲ್ಯ. ತುಂಬಾ ಚೆನ್ನಾಗುತ್ತೆ. ನೀವು ಈ ಥರ ಒಂದು ಮಾಡಿ ನೋಡಿ. ರೊಟ್ಟಿ ಚಪಾತಿ ಜೋಡಿ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಸಿಹಿ ಅನಿಸುತ್ತೆ, ಆದರೆ ಆರೋಗ್ಯ ದೃಷ್ಟಿಯಿಂದ ಇದನ್ನು ತಿನ್ನಲೇಬೇಕು. ನೋಡಿ, ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಸಿದಾಗೆ ತಿಂತಾ ಇರಬೇಕು, ರೊಟ್ಟಿ ಚಪಾತಿ ಜೋಡಿ. ಇವಾಗ ನಾವು ಮೂಲಂಗಿ, ಸೌತೆಕಾಯಿ ಯಾವ ಥರ ತಿಂತೀವಿ ಆ ಥರ ಇದನ್ನು ಸೈಡು ಕಟ್ ಮಾಡ್ಕೊಂಡು ಸಲಾಡ್ ಮಾಡಿಕೊಂಡು ಅದ್ರ ಜೊತೆನೇ ತಿನ್ನಬೇಕು. ರೊಟ್ಟಿ ತರಕಾರಿ ಜೊತೆ ಮೂಲಂಗಿ, ಸೌತೆಕಾಯಿ, ಬೀಟ್ರೋಟು ಈ ಥರ ಸಲಾಡ್ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ಹಾಕಬಾರ್ದು. ಗ್ಯಾಸನ್ನು ಮಧ್ಯಮ ಉರಿಯಲ್ಲಿ ಇಟ್ಟು ಇವಾಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು.
ಇವಾಗ ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದೆ ಇಲ್ಲ ಅಂತ. ಇನ್ನೂ ಒಂದು ಸ್ವಲ್ಪ ಬೇಯಬೇಕು, ಯಾಕಂದರೆ ಇನ್ನೂ ಹಸಿ ಹಸಿ ಹಾಗೇ ಇದೆ. ಎಗ್ ಒಡೆದು ಹಾಕಿರೋದು ಹಸಿ ಹಸಿ ಹಾಗೇ ಇದೆ ನೋಡಿ. ನೀರನ್ನು ಮಾತ್ರ ಹಾಕಬಾರ್ದು, ಅದು ಹಾಗೇ ಬೇಯ್ಕೋಬೇಕು, ಯಾಕಂದರೆ ಬೀಟ್ರೂಟಲ್ಲಿ ನೀರಿನ ಅಂಶ ಇರುತ್ತೆ. ಇವಾಗ ಕರೆಕ್ಟಾಗಿ ಬೆಂದಿದೆ, ಹಾಗಾಗಿ ನೀರನ್ನು ಹಾಕ್ಕೋಬಾರ್ದು. ಇವಾಗ ನಾವು ತುರಿದು ಮಾಡ್ತಾ ಇದ್ದೀವಿ, ಹಾಗಾಗಿ ನೀರು ಇದಕ್ಕೇನು ಬೇಡ, ಹಾಗೆ ಮಾಡ್ಕೋಬೋದು. ನೋಡಿ ಉದುರು ಆಗಿ ಆಗಿದೆ. ಈ ಥರ ಉದುರಾಗಿ ಆಗಬೇಕು, ಎಗ್ ಬುರ್ಜಿ ಥರ ಆಗಬೇಕಿದು. ಬೀಟ್ರೂಟ್ ಎಗ್ ಬುರ್ಜಿ ಥರನೇ ಆಗಬೇಕಿದು. ತುಂಬಾ ಚೆನ್ನಾಗಿರುತ್ತೆ. ನೀವು ಇದೇ ಥರ ಒಮ್ಮೆ ಮಾಡಿ ನೋಡಿ. ಎಗ್ ಹಾಕಿದ್ರಿಂದ ಅಷ್ಟೊಂದು ಸಿಹಿ ಇರಲ್ಲ. ನೀವು ಹಾಗೆ ಮಾಡಿದರೆ ತುಂಬ ಸಿಹಿಯಾಗಿರುತ್ತೆ, ಅಷ್ಟು ಟೇಸ್ಟು ಸರಿಯಾಗಿರಲ್ಲ. ಈ ಥರ ಮಾಡಿ ನೋಡಿ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇವಾಗ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ರೆಸಿಪಿ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ ಆರೋಗ್ಯಕರ ಆದಂಥ ಬೀಟ್ರೂಟ್ ಎಗ್ ಬುರ್ಜಿ ರೆಡಿಯಾಗಿದೆ. ಇವಾಗ ಒಂದೇ ಥರ ಬೀಟ್ರೂಟ್ ಪಲ್ಯ ತಿಂದು ಬೇಜಾರಾದಾಗ ಈ ಥರ ಡಿಫ್ರೆಂಟಾಗಿ ಮಾಡ್ಕೊತೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.